ನಿವೃತ್ತ ಯೋಧರಿಗೆ ಸಮಾಜ ಸದಾ ಗೌರವ ನೀಡಲಿ. ರಾಷ್ಟ್ರ ರಕ್ಷಣೆಗಾಗಿ ಹಲವಾರು ಸಮಸ್ಯೆ ಸಂಕಷ್ಟಗಳನ್ನು ಅನುಭವಿಸಿ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ನಿವೃತ್ತಿಯೊಂದಿಗೆ ಜೀವನ ನಡೆಸುತ್ತಿರುವ ಯೋಧರ ಬಗ್ಗೆ ಸಮಾಜ ಸದಾ ಕಾಳಜಿ ವಹಿಸಬೇಕೆಂದು ತಾಲೂಕಾ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಬಿಬಿ ಬೋಗೂರ್ ಹೇಳಿದರು. ಅವರು ಬೈಲಹೊಂಗಲ ಪಟ್ಟಣದ ವಿಜಯ ಸೋಷಿಯಲ್ ಕ್ಲಬ್ನಲ್ಲಿ ಭಾರತೀಯ ಸೈನ್ಯದಲ್ಲಿ ಸುಮಾರು 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಿವೃತ್ತ ಯೋಧ ವಿನೋದ್ ಅಬ್ಬಾರ್ ಸ್ವಗ್ರಾಮಕ್ಕೆ ಆಗಮಿಸಿದ ಪ್ರಯುಕ್ತ ಅವರಿಗೆ ತಾಲೂಕಾ ಮಾಜಿ ಸೈನಿಕರ ಸಮನ್ವಯ ಸಮಿತಿ, ಗೆಳೆಯರ ಬಳಗ, ಕುಟುಂಬಸ್ಥರು ಬುಧವಾರ ಹಮ್ಮಿಕೊಂಡ ಸತ್ಕಾರ ಸಮಾರಂಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿವೃತ್ತ ಯೋಧ ಗಂಗಪ್ಪ ಗುಗ್ರಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ದೇಶ ಸೇವೆ ಮಾಡುವ ಅವಕಾಶ ಸಿಗುವುದು ಬದುಕಿನಲ್ಲಿ ಅಪರೂಪವಾಗಿದೆ. ಭಾರತಾಂಬೆಯ ಸಂರಕ್ಷಣೆಗಾಗಿ ಹಲವಾರು ಯೋಧರು ಹುತಾತ್ಮರಾಗಿದ್ದು ಅಂತವರ ಸ್ಮರಣೆ ಪ್ರತಿನಿತ್ಯವಾಗಲಿ ಎಂದರು. ನಿವೃತ್ತ ಯೋಧ ವಿನೋದ್ ಅಬ್ಬಾರ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಸೈನ್ಯ ಸೇರಿದ ದಿನ ಯಾವ ಸಂಭ್ರಮವಿತ್ತೋ ನಿವೃತ್ತಗಳಿಗೆಲ್ಲೂ ಸಹ ಅದೇ ಖುಷಿಯನ್ನು ಗೆಳೆಯರ ಬಳಗ ನೀಡಿದ್ದು ಪುನರ್ಜನ್ಮದ ಪುಣ್ಯ ಎಂದು ಭಾವುಕರಾಗಿ ಹೇಳಿದರು. ಚಿಕ್ಕವನಿದ್ದಾಗಿನಿಂದಲೂ ಸೈನ್ಯ ಸೇರಬೇಕೆಂಬ ಕನಸಿತ್ತು. ಕುಟುಂಬದಲ್ಲಿ ಬಡತನವಿದ್ದರೂ ಅದನ್ನೆಲ್ಲ ಮೆಟ್ಟಿ ನಿಂತು ನನಸಾಗಿಸಿಕೊಂಡಿದ್ದು ಜೀವನ ಸಾರ್ಥಕವೆನಿಸಿದೆ ಎಂದರು. ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಉಪಾಧ್ಯಕ್ಷ ಚಂದ್ರಶೇಖರ್ ನೇಸರ್ಗಿ, ಕಾರ್ಯದರ್ಶಿ ಶೇಖರ್ ನಾವಲ್ಗಟ್ಟಿ, ಖಜಾಂಜಿ ದೇಮಪ್ಪ ಶಿರ್ಗಾವಿ, ನಿರ್ದೇಶಕರಾದ ಬಿಎಸ್ ಹೊಂಗಲ್, ಬಸವರಾಜ್ ಒಕ್ಕುಂದ್, ಮಡಿವಾಳಪ್ಪ ಗೋಡಿ, ಚಂದ್ರು ಗೌಡರ್, ಶಂಕರ್ ಬೆನ್ನಿ, ಟಿಬಿ ಮಾವಿನಕಟ್ಟಿ, ಮಹಾದೇವ್ ತುರ್ಮರಿ, ಎಸ್ಜಿ ಹಡ್ಪದ್, ಗಂಗಪ್ಪ ಬೂದಿಗೊಪ್, ಚೆನ್ನಪ್ಪ ಬೇವಿನಕೊಪ್, ಯಲ್ಲಪ್ಪ ಗಡದೌರ್, ಮಲ್ಲವ್ವ ಕಾಡನವರು ಉಪಸ್ಥಿತರಿದ್ದರು. ತಾಲೂಕಾ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಸದಸ್ಯರು, ವೀರ ನಾರಿಯರು ಹಾಗೂ ಹಾಲಿ ಸೈನಿಕರು, ಅಬ್ಬಾರ್ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ಆಪರೇಷನ್ ಸಿಂಧೂರ ಯುದ್ಧದ ಕಾರ್ಯಾಚರಣೆಯಲ್ಲಿ ಹೋರಾಡಿದ ದೇಮನಗೌಡ, ಸಂಗನಗೌಡ, ಆನಂದ್ ಗುರಣ್ಣವರ್ ಇವರನ್ನು ಇದೇ ಸಂದರ್ಭದಲ್ಲಿ ಸತ್ಕರಿಸಲಾಯಿತು. ಸರಸ್ವತಿ ಪಟೇಲ್ ಸ್ವಾಗತಿಸಿ ನಿರೂಪಿಸಿದರು. ಇದಕ್ಕೂ ಮೊದಲು ನಿವೃತ್ತ ಯೋಧನ ಕುಟುಂಬಸ್ಥರಿಂದ ರಾಣಿ ಚೆನ್ನಮ್ಮನಿಗೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ತೆರೆದ ಜೀಪ್ನಲ್ಲಿ ಕುಟುಂಬಸ್ಥರನ್ನು ನಗರದ ಪ್ರಮುಖ ರಸ್ತೆಯ ಮೂಲಕ ಮೆರವಣಿಗೆ ನಡೆಸಿ ಕಾರ್ಯಕ್ರಮ ಸ್ಥಳಕ್ಕೆ ಕರೆತರಲಾಯಿತು. ದಾರಿಯುದ್ದಕ್ಕೂ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಗಳು ಮೊಳಗಿದವು. ದೇಶ ಸೇವೆ ಕೇವಲ ಉದ್ಯೋಗವಲ್ಲ, ಅದೊಂದು ಜೀವನ ಪಥ. ನಿವೃತ್ತ ಯೋಧರನ್ನು ಗೌರವಿಸುವುದು ಪ್ರತಿ ನಾಗರಿಕನ ಕರ್ತವ್ಯವಾಗಿದೆ. ಈ ಕಾರ್ಯಕ್ರಮವು ಕೇವಲ ವ್ಯಕ್ತಿಯ ಸನ್ಮಾನವಾಗಿರದೆ ದೇಶ ಪ್ರೇಮವನ್ನು ಜಾಗೃತಗೊಳಿಸುವ ಪ್ರಯತ್ನವಾಗಿದೆ. ಬಡತನವನ್ನು ಮೆಟ್ಟಿ ನಿಂತು ಸೈನ್ಯ ಸೇರಿದ್ದು ಇಂದಿನ ಯುವಕರಿಗೆ ದೊಡ್ಡ ಪ್ರೇರಣೆ. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯೊಂದಿಗೆ ಯೋಧರನ್ನು ಬರಮಾಡಿಕೊಂಡಿದ್ದು ದೇಶಭಕ್ತಿಯ ಸಂಕೇತವಾಗಿದೆ. 17 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಮರಳಿದ ವೀರ ಯೋಧ ವಿನೋದ್ ಅಬ್ಬಾರ್ ಅವರಿಗೆ ಅಭಿಮಾನಿಗಳು ಮತ್ತು ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅದ್ದೂರಿ ಸ್ವಾಗತ ಕೋರಿದೆ. ಯೋಧರ ತ್ಯಾಗವನ್ನು ಸ್ಮರಿಸಲಾಯಿತು ಹಾಗೂ ಸಮಾಜ ಸದಾ ತನ್ನ ಯೋಧರನ್ನು ಗೌರವಿಸಲಿ ಎಂಬ ಸಂದೇಶದೊಂದಿಗೆ ನಡೆದ ಈ ಸಮಾರಂಭವು ಪ್ರತಿಯೊಬ್ಬರಲ್ಲೂ ದೇಶಭಕ್ತಿಯ ಕಿಚ್ಚನ್ನು ಹೆಚ್ಚಿಸಿತು. ನಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳುವುದನ್ನೇ, ನಮ್ಮ ಕಡೆಯಿಂದ ನಮಗೇನು ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರ ನಮ್ಮ ಸೈನಿಕ ಸುರಕ್ಷಿತವಾಗಿರಲಿ, ಅವನಿಂದ ನಮಗೆಲ್ಲ ರಕ್ಷಣೆ ದೊರೆಯಲಿ, ನಮ್ಮ ಸೈನಿಕರು, ನಮ್ಮ ಸೈನಿಕ ಕುಟುಂಬದವರು ಚೆನ್ನಾಗಿರ್ಲಿ, ನಮ್ಮ ಸೈನಿಕರ ಯಾವಾಗಲೂ ದೇಶದ ರಕ್ಷಣೆಯಲ್ಲಿ ತನ್ನ ಮುಂದಾಳತ್ವವನ್ನು ವಹಿಸ್ತಾನ. ಅವನ ರಕ್ಷಣೆಗೆ ನಾವು ಏನು ಮಾಡ್ಲಿಕ್ಕಾಗಲಿಲ್ಲ ಅಂದ್ರೂ ನಾವು ದೇವರ ಮುಂದೆ ದೀಪ ಹಚ್ಬೇಕಾದ್ರ ನನ್ನನ್ನು ಕಾಯುವಂತ ಸೈನಿಕ, ನನಗೆ ಅನ್ನ ಹಾಕುವಂತ ರೈತ, ಇವೆರಡೂ ಸುರಕ್ಷಿತವಾಗಿದ್ರ ನಾವು ನೀವೆಲ್ಲರೂ ಸುರಕ್ಷಿತ ಅಂತ ಹೇಳಿಕ ಬಯಸ್ತೀನಿ. ನಮ್ಮದ ವಿನೋದ್ ಅಬ್ಬಾರ್ ಇವರ ಮಮ್ಮಿ ನಮ್ ಗೆಳತಿರಿ, ಮತ್ತ ನಾವು ಎಲ್ಲಾರು ಕೂಡ ಕಾಯಿಪಲ್ಲೆ ಮಾರ್ತಿದ್ದೇವ್ರಿ. ಅಲ್ಲೇ ಬಾಳೆಹಣ್ಣು ಮಾರೇನ ಅವ್ರ ಸಂಜೆ ಮುಂದೆ ಸಾಲಿಂದ ಬಂದ್ ಬಾಳೆಹಣ್ಣು ಮಾರೇನ ಅವ್ರ ಮನಿಗೆ ಹೋಗ್ತಾರಿ. 10 ಗಂಟೆಗೆ ಅಂದ್ರ ಮನಿಗೆ ಹೋಗೋದು, ಬಾಳೆಹಣ್ಣು ಮಾರೋದು, ಹಿಂಗೆಲ್ಲ ಭಾಳ ಕಷ್ಟ ತಗೊಂಡಾರ್ರಿ. ಭಾಳ ಕಷ್ಟ ತಗೊಂಡ್ ಅವರು ವೀರ ಸೈನಿಕ ಆಗಿದಾರ್ರಿ. ಅವ್ರ ಬಗ್ಗೆ ಇನ್ನೊಂದ್ಸಲ ಚಪ್ಪಾಳೆ ರೀ. ಅಂತ ಸಂದರ್ಭದಲ್ಲಿ ಅವ್ರು ಸೇವೆ ಮಾಡೋದಲ್ಲ, ಭಾಳ ಅತ್ಯುತ್ತಮವಾದ ಸೇವೆ. ಆ ದೇಶ ಸೇವೆ ಮಾಡೋದು ಭಾಳ ಪುಣ್ಯ. ಆದ್ರೆ ಈ ವಿನೋದ್ ಅಬ್ಬಾರ್ ಅವರಿಗೆ ಅಗದಿ ದೇವರು ಸುಖ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ, ಅವರ ಮನಃಶಾಂತಿ ಎಲ್ಲರಿಗೂ ಸಮೃದ್ಧಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಿವೃತ್ತಿ ಸೈನಿಕರಿಗೆ ನನ್ನ ಒಂದು ನಮಸ್ಕಾರಗಳು. ಯಾಕಂದ್ರೆ ಈ ಸೇವೆ ನೀವು ಒಂದು ಬಂದು ಈಗ ಭಾಗವಹಿಸಿದ್ದಕ್ಕೆ ಈ ಮಹಿಳೆಯರು, ಈ ಅಕ್ಕ ತಂಗಿಯರು, ನಮ್ಮ ಬಂಧು ಬಳಗ ಕುಟುಂಬದವರಿಗೆ ಎಲ್ಲ ನಮ್ಮ ಅಬ್ಬಾರ ವತಿಯಿಂದ ನಮ್ಮ
ಅವರ ಆತನಾಗಿ ನಾನು ತಮ್ಮಲ್ಲಿ ವಿನಂತಿಪೂರ್ವಕ ಕೇಳಿಕೊಳ್ಳೋದೇನೆಂದ್ರೆ ಈ ಅಂತ ನನ್ನ ಅನಿಸಿಕೆ. ಹೇಳಬೇಕು ಅಂತ ಅನ್ಕೊಂಡಿದ್ನು ಎಲ್ಲ ಅವರು ಕವರ್ ಮಾಡಿದ್ದಾರೆ. ಇವಾಗ ಮಿಸಸ್ ಕಮಲಾ ಅವರು, ಆಮೇಲೆ ನಮ್ಮ ಅಜ್ಜನಾದ ಮಾಲಶೆಟ್ಟಿ ಅವರು, ಆನಂದ್ ಮಾಲಶೆಟ್ಟಿ ಅವರು. ನಾನು ಕನ್ಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ ಎಷ್ಟೊಂದು ಸತ್ಕಾರ ಸಮಾರಂಭ ಸಿಗುತ್ತೆ ಅಂತ. ಸೊ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ, ನನ್ನ ಕುಟುಂಬದ ಕಡೆಯಿಂದ, ಎಲ್ಲ ಕುಟುಂಬದ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಜೈ ಹಿಂದ್. ಮತ್ತು BSF ಅದ ಎಲ್ಲ ಸೈನಿಕರು ನಮ್ಮ ಸಂಘಟನೆ ಇದ್ದಾರೆ. ಅದಲ್ಲದೆ ಇವನ್ ಸರ್ವಿಸಾಗಿ ಇದ್ದವರು ನಮ್ಮ ಸಂಘಟನೆ ಇದ್ದಾರೆ. ಈ ಸಪೋರ್ಟ್ ಎಷ್ಟು ಸಿಕ್ಕದ ಅಂತ ನನಗೆ ವಂಡರ್ ಅನಿಸ್ತದೆ. ಯಾಕಂದ್ರೆ ಈ ರೀತಿ ಸಪೋರ್ಟ್ ಸಿಕ್ಕಿದಾಗ ಬೈಲೊಂದಾಗ ಈ ರೀತಿ ಸ್ಟ್ಯಾಂಡರ್ಡ್ ಆಗಿ ಸಂಘದ ಇನ್ನು ಮುಂದೆ ನೀವು ಸಪೋರ್ಟ್ ಮಾಡ್ಕೊಂತೀರಿ. ನಮಗೆ ಆಲ್ರೆಡಿ ಯಾವ್ದು ಗೊತ್ತಿಲ್ಲ, ಈ ನಮ್ಮ ಸಂಘಟನೆ ಒಂದು 8 ಗಂಟೆ ಜಗ ನಿಮ್ಗೆ ಎಲ್ಲರಿಗೂ ಗೊತ್ತದ. ಅದನ್ನು ನಾನು ತನ್ನಬಾರ್ದು, ಅದು ನೀವೆಲ್ಲರೂ ಕೂಡಿ ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿದರೆ ಈಗ ಆಲ್ರೆಡಿ ಅಲ್ಲಿ ಆಫೀಸ್ ಆಗ್ಯದ, ಸ್ಟೇಜ್ ಆಗ್ಯದ, ಒಂದು ಅಭಿವೃದ್ಧಿ ನೋಡ್ತದೆ ನೀವು ಹೆಂಗದ ಅಂತೇಳಿ. ಈ ಇನ್ನೊಂದು 6 ತಿಂಗಳು ಅಥವಾ ನೆಕ್ಸ್ಟ್ ಎನ್ಯುವಲ್ ಸೆಲೆಬ್ರೇಷನ್ ಏನು ಮಾಡ್ತಲ್ಲ, ಸುಸಜ್ಜಿತವಾದ ಅಲ್ಲಿ ಒಂದು ಕಲ್ಯಾಣ ಮಂಟಪ ಥರ ಆಗಲಿ ಅಂತ ನನ್ನ ಆಸೆ ಇದೆ. ಇವೆಲ್ಲ ಅದನ್ನು ಯಾವ ಭಾಳ ಅದಾವ ಕಂಪ್ನಿ. ಒಬ್ಬ ಯೋಧ ಪೆನ್ಷನ್ ಬರತ್ತಪ್ಪ ಅಂದ್ರೆ ಈಗಿನ ಕಾಲದಾಗ ಏನಿಲ್ಲ ಅಂದ್ರೆ ಸಾಮಾನ್ಯವಾಗಿ ಒಂದು 50 ಲಕ್ಷ ತೊಗೊಂಬರ್ತಾನ. 50 ಲಕ್ಷ ತೊಗೊಂಬರತ್ತಾನ ಅಂದ್ರೆ ಅವ್ರ ಕಣ್ಣೆಲ್ಲ ಯೋಧನ ಮೇಲೆ ಇರ್ತದೆ. ಇವನು ಯಾವ ಥರನಾಗಿ ನಮ್ಮ ಕಂಪ್ನಿಗೆ ತೊಗೊಂಬರ್ಬೇಕು, ಯಾವ ಥರನಾಗಿ ಒಂದು 10-15 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು, ಅದರಿಂದ ಯಾವ ಥರನಾಗಿ ನಾವು ಲಾಭ ತಗೋಬೇಕು ಅನ್ನೋದು ಆ ಕಂಪ್ನಿ ಒಳಗೆ ಇರ್ತದೆ. ಸೇನೆಯಲ್ಲಿ 17 ವರ್ಷಗಳ ಒಂದು ಸೇವೆ ಸಲ್ಲಿಸಿ ಇಂದು ನಿವೃತ್ತ ಹೊಂದಿರುವಂತಹ ಶ್ರೀಯುತ ವಿನೋದ್ ಅಬ್ಬಾರ್ ಒಂದು ವೀರ ಯೋಧನಿಗೆ ಇವತ್ತು ಸ್ವಾಗತ ಸತ್ಕಾರ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದರು. ಅದರ ಜೊತೆಗೆ ಇವತ್ತು ನಮ್ಮ ವಾಹಿನಿ ದಿವಸ ಅವರ ಧರ್ಮಪತ್ನಿಯು ಕೂಡ ಇದ್ದಾರೆ. ಅವರ ಧರ್ಮಪತ್ನಿಯು ಕೂಡ ಏನ್ ಹೇಳ್ತಾರೆ ಬನ್ನಿ ನೋಡೋ ವೀಕ್ಷಕರೇ. ತುಂಬಾ ಖುಷಿ ಆಗ್ತಾ ಇದೆ. 17 ವರ್ಷ ಸೇವೆ ಸಲ್ಲಿಸಿ ತಾಯಿನಾಡಿಗೆ ಮರಳಿದ್ದಾರೆ. ಮತ್ತ ತುಂಬಾ ಕಷ್ಟದಿಂದ ಈ ಒಂದು ಸರ್ವಿಸ್ ಅಲ್ಲಿ ಇದ್ ಮಾಡಿದ್ದಾರೆ. ನೀವು ಕೂಡ ಒಬ್ರು ಬಡತನ ಕುಟುಂಬದ ಬಂದಂತ ಒಬ್ರು ಅಂತ ಹೇಳಿದ್ರು. ಬಾಳೆಹಣ್ಣು ಮಾರಿ ಒಂದು ಜೀವನ ನಡೆಸುವಂತ ಸಂದರ್ಭದಲ್ಲಿ ಒಂದು ಅಷ್ಟೊಂದು ಕಡು ಬಡತನದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಒಂದು ಸೈನ್ಯಕ್ಕೆ ಸೇರಿದ್ದೀರಾ. ಇದ್ರ ಕುರಿತು ಏನಂತ ಇಷ್ಟಪಡ್ತೀರಿ ಸರ್? ಸೊ ನನ್ನ ಈ ಯಶಸ್ಸಿಗೆ ಕಾರಣರಾದವರು ನಮ್ಮ ತಾಯಿಯವರು ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮತ್ತೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ಸಂಗೊಳ್ಳಿ ರಾಯಣ್ಣನವ್ರನ್ನ ಗಲ್ಲಿಗೇರಿಸಬೇಕಾದ್ರೆ ಒಂದು ಮಾತು ಹೇಳಿದ್ರು. ನಮ್ಮ ಜನರನ್ನ ನಾವೇ ಮೋಸದಿಂದ ಅವ್ರನ್ನ ಬಲಿ ತಗೊಂಡಿದ್ದಾರೆ. ಆ ಟೈಮಲ್ಲಿ ಸಂಗೊಳ್ಳಿ ರಾಯಣ್ಣವ್ರು ಒಂದು ಮಾತು ಹೇಳಿದ್ರು, ನನ್ನ ಹಾಗೆ ಸಂಗೊಳ್ಳಿ ರಾಯಣ್ಣ ವೀರನ ತರ ಪ್ರತಿ ಮನೆಯಲ್ಲೂ ವೀರನ ತರ ಒಬ್ಬೊಬ್ಬನ ಸೈನಿಕ ತರ ಪ್ರತಿಯೊಬ್ಬ ಮನೆಯಲ್ಲೂ ಹುಟ್ಟಬೇಕು ಅಂತ ಹೇಳಿದ್ರು. ಇವಾಗ ಅದೇ ತರ ನಡೀತಾ ಇದೆ. ತುಂಬಾ ಜನ ಸೈನಿಕರು ಭಾರತಾಂಬೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.